ಮನೆಯಲ್ಲಿ ಶುಭ ಲಾಭ ಚಿಹ್ನೆ ಹಾಕಿದರೆ ಜೀವನ ಪಾವನವಾಗುತ್ತೆ. ಶುಭ ಲಾಭ ಎನ್ನುವುದು ಅದೃಷ್ಟ ಮತ್ತು ಲಾಭವನ್ನು ಸೂಚಿಸುವ ಚಿಹ್ನೆಯಾಗಿದೆ. ಮನೆಯ ಬಾಗಿಲಿಗೆ ಶುಭ ಲಾಭ ಚಿಹ್ನೆ ಬರೆಯುವ ಸಂಪ್ರದಾಯ ಶತಮಾನಗಳಿಂದಲೂ ನಡೆದುಕೊಂಡು ಬಂದಿದೆ. ಈ ಶುಭ ಲಾಭ ಚಿಹ್ನೆ ಹಾಕುವುದರ ಪ್ರಯೋಜನವೇನು? ಈ ಚಿಹ್ನೆಯನ್ನು ಹಾಕುವುದು ಹೇಗೆ? ಹಿಂದೂ ಧರ್ಮದಲ್ಲಿ ಶುಭ ಮತ್ತು ಲಾಭ ಚಿಹ್ನೆಯನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ. ಪೂಜಿಸುವುದು ಅಥವಾ ನಿಮ್ಮ ಮನೆಯಲ್ಲಿ ಈ ಚಿಹ್ನೆಯನ್ನು ಹಾಕುವುದು ಅಥವಾ ಅವುಗಳನ್ನು ಬರೆಯುವುದು ಉತ್ತಮ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ. ಈ ಚಿಹ್ನೆಯನ್ನು ಹಾಕುವುದರ ಆಧ್ಯಾತ್ಮಿಕ ಪ್ರಯೋಜನವೇನು ಎಂಬುದು ನಿಮಗೆ ತಿಳಿದಿದೆಯೇ? ಇದರ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ನಿಮ್ಮಲ್ಲಿದ್ದರೆ ಈ ವಿಡಿಯೋ ನಿಮಗೆ ತುಂಬಾ ಸಹಕಾರಿ. ಶುಭ ಲಾಭ ಚಿಹ್ನೆಯನ್ನು ಬರೆಯುವುದು ಮನೆಯಲ್ಲಿ ಧನಾತ್ಮಕ ಶಕ್ತಿ, ಸಮೃದ್ಧಿ, ಅದೃಷ್ಟ, ರಕ್ಷಣೆ ಮತ್ತು ಆಧ್ಯಾತ್ಮಿಕತೆಯನ್ನು ತರಲು ಸಹಕಾರಿಯಾಗಿರುತ್ತದೆ. ಮನೆಯಲ್ಲಿ ಶುಭ ಲಾಭ ಚಿಹ್ನೆಯನ್ನು ಹಾಕುವುದರ ಪ್ರಯೋಜನವೇನು? ಧನಾತ್ಮಕ ಶಕ್ತಿ. ಮನೆಯಲ್ಲಿ ಶುಭ ಲಾಭ ಎನ್ನುವ ಮಂಗಳಕರ ಚಿಹ್ನೆಗಳನ್ನು ಬರೆಯುವುದರಿಂದ ಅಥವಾ ಈ ಚಿಹ್ನೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗುತ್ತದೆ. ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುತ್ತದೆ ಮತ್ತು ಇದು ಮನೆಯಲ್ಲಿ ಸಂತೋಷವನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ. ಅದೃಷ್ಟ. ನೀವು ನಿಮ್ಮ ಮನೆಯಲ್ಲಿ ಶುಭ ಲಾಭ ಚಿಹ್ನೆಯನ್ನು ಹಾಕುವುದು ಅದೃಷ್ಟ ಮತ್ತು ಭಾಗ್ಯವನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ. ಈ ಶುಭ ಲಾಭ ಚಿಹ್ನೆಯು ಮನೆಯಲ್ಲಿ ಸಕಾರಾತ್ಮಕ ಕಂಪನಗಳನ್ನು ಹೆಚ್ಚಿಸುತ್ತದೆ ಮತ್ತು ಸಂತೋಷದ ಹರಿವು ವೃದ್ಧಿಯಾಗುತ್ತದೆ. ಭದ್ರತೆ. ಶುಭ ಮತ್ತು ಲಾಭ ಈ ಮಂಗಳಕರ ಚಿಹ್ನೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಅದು ನಿಮಗೆ ಭದ್ರತೆ ಮತ್ತು ರಕ್ಷಣೆಯನ್ನು ನೀಡುತ್ತದೆ. ಇದು ನಿಮ್ಮ ಮೇಲಿನ ಮತ್ತು ನಿಮ್ಮ ಮನೆಯ ಮೇಲಿನ ಕೆಟ್ಟ ದೃಷ್ಟಿ ದೋಷವನ್ನು ತೆಗೆದುಹಾಕುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ನಿಮ್ಮ ಮನೆಯನ್ನು ರಕ್ಷಿಸುತ್ತದೆ. ನಿಮ್ಮ ಮನೆಯ ಮೇಲೆ ಕೆಟ್ಟ ದೃಷ್ಟಿಯಾಗಿದೆ ಎಂದು ನಿಮಗೆ ತಿಳಿದರೆ ನೀವು ಈ ಚಿಹ್ನೆಯನ್ನು ಮನೆಯಲ್ಲಿ ಹಾಕಬೇಕು. ಆಧ್ಯಾತ್ಮಿಕತೆ. ಶುಭ ಲಾಭ ಚಿಹ್ನೆಯನ್ನು ಮನೆಯಲ್ಲಿ ಹಾಕುವುದರಿಂದ ಆಧ್ಯಾತ್ಮಿಕ ಮತ್ತು ಭಕ್ತಿಯ ಭಾವನೆ ಹೆಚ್ಚಾಗುವುದು. ಇದು ಮನೆಯಲ್ಲಿ ಶಾಂತಿ ಮತ್ತು ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ದೇವರ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಬಯಸುವವರು ಈ ಚಿಹ್ನೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಕು. ಸಮೃದ್ಧಿ. ಶುಭ ಲಾಭ ಚಿಹ್ನೆಯನ್ನು ಬರೆಯುವುದರಿಂದ ಮನೆಯಲ್ಲಿ ಸಮೃದ್ಧಿ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ. ಇದು ಮನೆಯಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಇದು ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಕರುಣಿಸುತ್ತದೆ. ಶುಭ ಲಾಭ ಚಿಹ್ನೆ ಬರೆಯುವುದರ ನಿಯಮಗಳು. ಮನೆಯ ಮುಖ್ಯದ್ವಾರದ ಮೇಲೆ ಶುಭ ಲಾಭ ಚಿಹ್ನೆಯನ್ನು ಬರೆಯಬೇಕು. ಶುಭ ಲಾಭ ಚಿಹ್ನೆಯನ್ನು ಕೆಂಪು ಅಥವಾ ಹಸಿರು ಬಣ್ಣದಲ್ಲಿ ಬರೆಯಬೇಕು. ಶುಭ ಲಾಭ ಚಿಹ್ನೆಯನ್ನು ಸ್ವಸ್ತಿಕ್ದೊಂದಿಗೆ ಬರೆಯಬೇಕು. ದೀಪದ ಮುಂದೆ ಶುಭ ಲಾಭ ಚಿಹ್ನೆಯನ್ನು ಬರೆಯಬೇಕು. ಶುಭ ಲಾಭ ಚಿಹ್ನೆಯನ್ನು ಬರೆಯಲು ನೀವು ಸೀಮೆ ಸುಣ್ಣ, ಬಣ್ಣಗಳು ಅಥವಾ ಸ್ಟಿಕ್ಕರ್ಗಳನ್ನು ಬಳಸಬಹುದು. ನೀವು ಅದನ್ನು ಮನೆಯ ಮುಖ್ಯದ್ವಾರದಲ್ಲಿ, ಪೂಜಾ ಕೋಣೆಯಲ್ಲಿ ಅಥವಾ ಇತರ ಪ್ರಮುಖ ಸ್ಥಳಗಳಲ್ಲಿ ಬರೆಯಬಹುದು. ಶುಭ ಲಾಭ ಚಿಹ್ನೆಯು ಸ್ವಚ್ಛವಾದ ಸ್ಥಳದಲ್ಲಿ ಕಾಣಬೇಕು. ಶುಭ ಲಾಭ ಚಿಹ್ನೆಯ ಬಳಿ ಯಾವಾಗಲೂ ದೀಪವನ್ನು ಬೆಳಗಿಸಿ. ಸಕಾರಾತ್ಮಕ ಆಲೋಚನೆ ಇರಲಿ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.